ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತಿನ ವಿಡಿಯೋ ನೀವು ನೋಡ್ತಾ ಇದ್ದೀರಾ ಮಹಾನಂದಿಯಿಂದ. ನಾವು ಮಂತ್ರಾಲಯದಿಂದ ರಾಯರ ದರ್ಶನ ಮಾಡಿಕೊಂಡು ಅಲ್ಲಿಂದ ಪಂಚಮುಖಿ ಹೋಗಿ ಅಲ್ಲಿ ಪಂಚಮುಖಿ ಆಂಜನೇಯನ ದರ್ಶನ ಮಾಡಿಕೊಂಡು ಇವಾಗ ನಾವಿಲ್ಲಿ ಮಹಾನಂದಿಗೆ ಬಂದಿದ್ದೀವಿ. ಮಹಾನಂದಿ ಬರಬೇಕಾದ್ರೆ ನಾವು ನಂದ್ಯಾಲೆಯಿಂದ ಮಹಾನಂದಿಗೆ ಬರಬೇಕು. ಮಹಾನಂದಿ ಅಂದರೆ ನಂದ್ಯಾಲೆಯಿಂದ ಒಂದು 16 ಕಿಲೋಮೀಟ್ರ್ ಆಗುತ್ತೆ ಮಹಾನಂದಿ. ಇವಾಗ ನಾವು ಇಲ್ಲಿ ಬಂದಿದ್ದೀವಿ. ಇವಾಗ ಬಂದು ಇಲ್ಲಿ ಸ್ಟೇ ಮಾಡಿ ಇದು ಬಂದು ನೆಕ್ಸ್ಟ್ ವ್ಲಾಗು. ಇದು ಬಂದು ಹೋಟೆಲ್ ಹತ್ರ ನಾವು ಏನು ರೂಮ್ ಮಾಡಿದ್ದೀವಿ ನೋಡಿ, ಅಲ್ಲೇ ಹೋಟೆಲ್ ಹತ್ರ ಇದು ಐ ಲವ್ ಮಹಾನಂದಿ ಅಂತ ಇತ್ತು, ಹಾಗೆ ಅದನ್ನ ತೆಗೆದೆ. ಇದು ಬಂದು ಇವಾಗ ನೀವು ನೋಡ್ತಾ ಇದ್ದೀರಾ ಬೆಳಗಿನ ವ್ಲಾಗು. ಎಲ್ಲರೂ ಫುಲ್ ಫ್ಯಾಮಿಲಿ ಒಂದು ಫೋಟೋನ ತೆಗೆಸ್ಕೊಂಡ್ವಿ. ಇಲ್ಲಿ ದೇವಸ್ಥಾನದ ಎಂಟ್ರೆನ್ಸಲ್ಲೇ ಒಂದು ನಂದಿ ಇದೆ, ಇಲ್ಲಿ ನೋಡ್ತಾ ಇದ್ದೀರಲ್ಲ ನಂದಿ ಇತ್ತು, ಅಲ್ಲೇ ಎಲ್ಲರೂ ನಿಂತ್ಕೊಂಡು ಫೋಟೋನ ತೆಗೆಸ್ಕೊಂಡ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆಗಲೇ ಬಿಸಿಲಾಗಿದೆ, ಹಂಗಾಗಿ ಚೆನ್ನಾಗಿ ಫೋಟೋನು ವಿಡಿಯೋನು ಬರ್ತಾ ಇರಲಿಲ್ಲ ಚೆನ್ನಾಗಿ. ಹಂಗಾಗಿ ಇಲ್ಲಿ ಜಾಸ್ತಿ ವಿಡಿಯೋ ಮಾಡಿಲ್ಲ, ಸ್ವಲ್ಪ ಒಂದು ಮೆಮೊರಿಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ವಿಡಿಯೋನ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ನಂದಿ ಅಂತೂ ಎಷ್ಟು ಮುದ್ದಾಗಿತ್ತು ಅಂತಂತೀರ. ಇಲ್ಲಿಂದ ಇವಾಗ ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದೀವಿ. ಇದು ಬಂದು ಎಂಟ್ರೆನ್ಸು, ಇಲ್ಲಿ ನೋಡ್ಬೋದು. ಇದು ಬಂದು ದೇವಸ್ಥಾನದ ಎಂಟ್ರೆನ್ಸ್. ಇಲ್ಲಿ ಒಂದು ದೊಡ್ಡ ಗೇಟ್ ಇದೆ, ಅಲ್ಲಿಂದ ಇವಾಗ ಒಳಗಡೆ ಹೋಗಬೇಕು. ಇಲ್ಲಿ ಆ ಸೈಡು ಈ ಸೈಡು ಏನು ನೋಡ್ತಿದ್ದೀರಾ, ಇಲ್ಲಿ ಬಂದಂಥ ಭಕ್ತಾದಿಗಳು ವಿಶ್ರಾಂತಿ ಪಡೆಯೋದಕ್ಕೆ ಅಂತ ಅಂದ್ಬಿಟ್ಟು ಈ ಥರ ಮತ್ತು ಎರಡೂ ಸೈಡಲ್ಲಿ ಈ ಥರ ಕಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ. ಅಂದರೆ ಒಳಗಡೆ ಫೋಟೋ ಆಗಲಿ ಅಂದರೆ ಮೊಬೈಲ್ ಹಲೋ ಇಲ್ಲ, ಫೋಟೋ ತೆಗೆಯೋದಕ್ಕಾಗಲಿ ವಿಡಿಯೋ ಮಾಡೋದಕ್ಕಾಗಲಿ ಫೋನ್ ಕ್ಯಾಮ್ರಾ ಏನೂ ಕೂಡ ಹಲೋ ಇಲ್ಲ. ಇಲ್ಲೇ ಕೌಂಟರಲ್ಲಿ ಇಟ್ಟು ಹೋಗಬೇಕು. ಜಸ್ಟ್ ಹೊರಗಡೆಯಿಂದ ಅಷ್ಟೇ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಒಳಗಡೆ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮತ್ತು ಜನನೂ ಅಷ್ಟಾಗಿ ಇರಲಿಲ್ಲ. ಇಲ್ಲಿ ಶಿವರಾತ್ರಿ ಹಬ್ಬದ ಟೈಮಲ್ಲಿ ತುಂಬ ಅಂದರೆ ತುಂಬ ಜನ ಸೇರ್ತಾರಂತೆ ಇಲ್ಲಿ. ಅವಾಗೇನೋ ಜಾತ್ರೆ ಆಗುತ್ತೆ ಅಂತ ಹೇಳಿದರು. ಮತ್ತು ದೇವಸ್ಥಾನ ಅಂತೂ ತುಂಬ ದೊಡ್ಡದಿದೆ ಒಳಗಡೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ದೇವಸ್ಥಾನದ ಎಂಟ್ರೆನ್ಸ್ ಇದು. ಇಲ್ಲೇ ಕೌಂಟ್ರ್ ಇದೆ, ಹೊರಗಡೆನೇ ಕೌಂಟ್ರ್ ಇದೆ. ಇಲ್ಲಿ ಫೋನು ಕ್ಯಾಮ್ರಾಗಳು ಇಲ್ಲೆಲ್ಲ ಇಲ್ಲೇ ಇಟ್ಟೋಗ್ಬೇಕು, ಹೊರಗಡೆನೇ ಇಟ್ಟೋಗ್ಬೇಕು. ಒಳಗಡೆ 2 ಪುಷ್ಕರಣಿ ಇದೆ. ಅಲ್ಲಿ ಒಂದು ಸೈಡಲ್ಲಿ ಗಂಡು ಮಕ್ಕಳು ಸ್ನಾನ ಮಾಡ್ತಾರೆ, ಇನ್ನೊಂದು ಸೈಡಲ್ಲಿ ಹೆಣ್ಮಕ್ಳು ಸ್ನಾನ ಮಾಡ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಳಗಡೆ ಮಾತ್ರ. ನಮ್ಮ ಫುಲ್ ಫ್ಯಾಮಿಲಿ ಎಲ್ಲರೂ ಈಗ ಹೋಗ್ತಾ ಇದ್ದೀವಿ. ಇದು ನೀವು ನೋಡ್ತಿದ್ದೀರಲ್ಲ ದೇವಸ್ಥಾನದ ಮುಂದೆ ಇನ್ನೊಂದು ಇಲ್ಲಿ ನಂದಿ ಇತ್ತು, ನಂದಿ ವಿಗ್ರಹ ಇತ್ತು. ಎಲ್ಲರೂ ಇಲ್ಲಿ ಫೋಟೋನ ತೆಗೆಸ್ಕೊಳ್ತಾ ಇದ್ರು, ಯಾಕಂದರೆ ಒಳಗಡೆ ಕ್ಯಾಮ್ರಾ ಅಂದರೆ ಫೋನ್ ಹಲ್ವ ಇಲ್ಲ ಅಲ್ವಾ, ಹಾಗಾಗಿ ಇಲ್ಲೇ ಹೊರಗಡೆಯಿಂದನೇ ಎಲ್ಲರೂ ಫೋಟೋನ ತೆಗೆಸ್ಕೊಳ್ತಾ ಇರ್ತಾರೆ. ಈಗ ನಾವು ದರ್ಶನ ಮಾಡಿಕೊಂಡು ಬಂದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಒಳಗಡೆ. ದೇವರಂತೂ ತುಂಬ ಚೆನ್ನಾಗಿ ದರ್ಶನ ಆಯಿತು. ಇಲ್ಲಿ ಇರೋದು ಉತ್ತದ ಆಕಾರ ಲಿಂಗ ಇರೋದು. ನೀವು ಇಲ್ಲಿ ಒಳಗಡೆ ನೋಡೋದಾದರೆ ಉತ್ತ ಇರುತ್ತೆ ನೋಡಿ, ಆ ಆಕಾರದಲ್ಲಿದೆ. ಅದರಲ್ಲಿ ಲಿಂಗು ಮೇಲ್ಗಡೆ ಹಸುವಿನ ಪಾದ ಬರುತ್ತೆ ನೋಡಿ, ಒಂದು ಪಾದ ಲಿಂಗದ ಮೇಲೆ ಇಟ್ಟಿದೆ. ಆ ಥರ ಇಲ್ಲಿ ಶಿವಲಿಂಗ ಇರುವಂಥದ್ದು ಒಳಗಡೆ. ನಾನು ಇಲ್ಲಿ ಒಂದು ಫೋಟೋನ ಹಾಕ್ತೀನಿ ನೋಡಿ, ಸೇಮ್ ಅದೇ ಥರ ಇದೆ ಒಳಗಡೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಸ್ಪೆಷಲ್ ದರ್ಶನ, ಫ್ರೀ ದರ್ಶನ ಅಂತ ಇರುತ್ತೆ. ನಾವಿಲ್ಲಿ ಸ್ಪೆಷಲ್ ದರ್ಶನ ತೊಗೊಂಡಿದ್ವಿ. ಸ್ಪೆಷಲ್ ದರ್ಶನ ತೊಗೊಳ್ಳೋದಾದರೆ ಗರ್ಭಗುಡಿ ಒಳಗಡೆನೇ ಬಿಡ್ತಾರೆ. ನಾವು ಅದು ಲಿಂಗು ಏನಿದೆ ನೋಡಿ, ಲಿಂಗುನ ನಾವು ಮುಟ್ಟಿ ನಾವು ನಮಸ್ಕಾರ ಮಾಡಿ ಬರ್ಬೋದು. ಅಂದರೆ ಅಭಿಷೇಕ ಮಾಡೋದಕ್ಕೆ ಕೊಡ್ತಾರೆ, ನಾವು ಅಭಿಷೇಕ ಮಾಡಿ ಬರ್ಬೋದು. ಇಲ್ಲಿ ನೋಡ್ತಾ ಇದ್ದೀರಲ್ವ ಹುತ್ತ ಆಕಾರ ಇದೆ ಲಿಂಗ, ಸೇಮ್ ಇದೇ ಥರ ಇದೆ ಇಲ್ಲಿ ಒಳಗಡೆ ಗರ್ಭಗುಡಿನಲ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ದರ್ಶನ ಆಯಿತು. ಅದರಲ್ಲಿ ನಾವು ಸ್ಪೆಷಲ್ ಟಿಕೆಟ್ ತೊಗೊಂಡಿದ್ವಿ ನೋಡಿ. ಸ್ಪೆಷಲ್ ಟಿಕೆಟ್ ಬಂದು 200 ರೂಪಾಯಿ ಇದೆ. ಹೋಗಿ ದರ್ಶನ ಮಾಡಿಕೊಂಡು ಬಂದ್ವಿ. ಹಾಗೆ ಇಲ್ಲಿ ಹೊರಗಡೆಯಿಂದ ಸ್ವಲ್ಪ ತೋರಿಸ್ತಾ ಇದ್ದೀನಿ ಅಷ್ಟೇ, ಜಾಸ್ತಿ ಇಲ್ಲಿ ಏನು ಇಲ್ಲ ವಿಡಿಯೋ ಮಾಡೋ ಅಂಥದ್ದು. ಒಳಗಡೆ ಅಂದರೆ ತುಂಬ ಚೆನ್ನಾಗಿದೆ, ತುಂಬ ದೇವ್ರುಗಳಿದೆ ಒಳಗಡೆ. ಆದರೆ ಅಲ್ಲಿ ಫೋನ್ ಹಲೋ ಇಲ್ಲ, ಕ್ಯಾಮ್ರಾ ಆಗಲಿ ಫೋನ್ ಆಗಲಿ ಹಲೋ ಇಲ್ಲ ವಿಡಿಯೋ ಮಾಡೋದಕ್ಕೆ. ಹಾಗಾಗಿ ಜಸ್ಟ್ ಹೊರಗಡೆಯಿಂದ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ.
ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹೊಸ್ದಾಗ್ಯಾರೆಲ್ಲ ನೋಡ್ತಾ ಇದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಒಂದು ಪುಟ್ಟ ವ್ಲಾಗ್ ಆಗಿತ್ತು. ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.